ಹಾಯ್ ಫ್ರೆಂಡ್ಸ್, ಹಳ್ಳಿ ಜೀವನ ಲಾಗ್ಗೆ ಸ್ವಾಗತ. ಯಾರು ವಿಡಿಯೋ ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ತಂಬ್ಲೈನ್ ನೋಡೋ ಥರನೇ ನಾವಿವತ್ತು ನಮ್ಮ ಜಮೀನಿಗೆ ಭತ್ತ ಕಟ್ಟಿಂಗ್ ಹೋಗ್ತಾಯಿದ್ದೀವಿ. ನಮ್ಮ 3 ಎಕರೆ ಜಮೀನಿದೆ. ಇವತ್ತು ಮಿಷಿನಲ್ಲಿ ಕಟ್ ಮಾಡಿಸೋಣ ಅಂತ ಹೋಗ್ತಾಯಿದ್ದೀವಿ. ಸುತ್ತಮುತ್ತ ಎಲ್ಲ ಜಮೀನು ಕಟ್ಟಿಂಗ್ ಆಗಿದೆ, ನಮ್ಮ ಜಮೀನು ಆಗಿಲ್ಲ. ತಾಟ್ ತೊಗೊಂಡು ನಾನು ನಮ್ಮ ಮನೆಯವರಿಬ್ಬರು ಹೋಗ್ತಾಯಿದ್ದೀವಿ ರೋಡಲ್ಲಿ. ನೋಡಿ, ಎಲ್ಲ ಕಡೆ ಕಟ್ಟಿಂಗ್ ಆಗಿ ಸುಗ್ಗಿ ಟೈಮ್ ಬಂದರೆ ರೈತರು ಫ್ರೀ ಅನ್ನೋದೇ ಇರಲ್ಲ. ನೋಡಿ, ಭತ್ತ ಕಟ್ಟಿಂಗು ಮನುಷ್ಯಂಗೆ, ಹುಲ್ಲು ಎತ್ತಿಗೆ, ಜೀವನ ಮಾಡೋಕ್ಕೆ ದುಡ್ಡು, ಇಷ್ಟು ಕೂಡ ರೈತಂಗೆ ಬೇಕು. ನೋಡಿ, ಮಿಷಿನ್ ಬಂದಿದೆ ನಮ್ಮ ಜಮೀನಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಮಿಷಿನ್ನ. ನೋಡಿ, ಭತ್ತ ಮಿಷಿನ್ನು. ನಾವು ಸ್ವಲ್ಪ 1/4 ಭಾಗ ಟೈರ್ ಮಿಷಿನಲ್ಲಿ ಕಟ್ಟಿಂಗ್ ಮಾಡಿಸ್ತೀವಿ, ಇನ್ನೊಂದು ಸ್ವಲ್ಪ ಕರ್ತರ್ ಮಿಷಿನಲ್ಲಿ ಕಟ್ಟಿಂಗ್ ಮಾಡಿಸ್ತೀವಿ. ನೋಡಿ, ಇದು ನಮ್ಮ ಜಮೀನು ಕಾಣಿಸ್ತಿರ್ಬೋದು ನೀವು. ಅಕ್ಕಪಕ್ಕ ಎಲ್ಲ ಕಟ್ಟಿಂಗ್ ಆಗಿದೆ. ಮಿಷಿನ್ನು ನಮ್ಮ ಜಮೀನು ಒಳಗಡೆ ಬರ್ತಾಯಿದೆ. ನಮ್ಮ ಜಮೀನು ಒಳಗಡೆ ನಾವು ಕಟ್ಟಿಂಗ್ ಮಾಡಿಲ್ಲ, ಈಗ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇವತ್ತು. ಯಾಕಂದರೆ ನಮಗೆ ಜೋಳದ ಕೆಲಸ ಇರೋದ್ರಿಂದ ಮಾಡಿಸ್ಲಿಲ್ಲ. ನೋಡಿ, ಪ್ರತಿಯೊಬ್ಬ ರೈತ ಕೂಡ ಒಂದು ಕಾಳು ಭತ್ತ ತರಬೇಕು ಅಂದರೆ 6 ತಿಂಗಳು ಕಷ್ಟಪಡ್ತಾನೆ. ಪ್ರತಿಯೊಂದು ಕಷ್ಟಪಟ್ಟು ಮಾಡಿ ಲಾಸ್ಟ್ ಕಟ್ಟಿಂಗ್ ಟೈಮಲ್ಲಿ ಏನು ಬೀಳುತ್ತೆ ಅವನಿಗೆ ಅದೇನೇ ಲಾಭ. ಜಮೀನಲ್ಲಿ ಎಷ್ಟು ಲಾಭ ಬರುತ್ತೆ ಅಂತ ಅಂದರೆ ಅವ್ನು ಕಟ್ಟಿಂಗ್ ಮಾಡಿದಾಗ ಗೊತ್ತಾಗುತ್ತೆ. ಒಳ್ಳೆ ಇಳುವರಿ ಬಿದ್ದರೆ ಒಳ್ಳೆ ರೇಟ್ ಸಿಗುತ್ತೆ, ಇಲ್ಲ ಅಂದರೆ ಇಲ್ಲ. ಹೋದ ಸತಿ 3000 ರೇಟ್ ಇತ್ತು, ಈ ಸತಿ 2200 ಇರೋದು ರೇಟು ಜಾಸ್ತಿ. ಹಂಗಾಗಿ ಈ ಸತಿ ಯಾರಿಗೂ ಒಳ್ಳೆ ರೇಟ್ ಸಿಕ್ಕಿಲ್ಲ ಭತ್ತಕ್ಕೆ. ನೋಡಿ, ಜಮೀನು ತೋರಿಸ್ತಾ ಇದ್ದೀನಿ. ಸ್ವಲ್ಪ ನಮ್ಮ ತೋಟದ ಜಮೀನು ಒಳಗಡೆ ಎಲ್ಲ ಹಂದಿ ಎಲ್ಲ ನುಗ್ಬಿಟ್ಟೈತೆ, ಸಿಕ್ಕಾಬಟ್ಟೆ ಒದ್ದಾಡ್ಬಿಟ್ಟೈತೆ. ಮಿಷಿನ್ ಬರ್ತಿದೆ ನೋಡಿ ಒಳಗಡೆಗೆ, ಕಟ್ಟಿಂಗ್ ಮಾಡ್ತಿದ್ದೆ, ಸ್ಟಾರ್ಟ್ ಮಾಡಿದೆ. ನಾವು ಸ್ವಲ್ಪ ದಪ್ಪ ಭತ್ತ ಮತ್ತು ಸ್ವಲ್ಪ ಸಣ್ಣ ಭತ್ತ 2 ಹಾಕಿದ್ವಿ. ಊಟಕ್ಕೂ ಸ್ವಲ್ಪ ಮತ್ತು ಮಾರಕ್ಕೆ ಸ್ವಲ್ಪ ಅಂತ ಹಾಕ್ತೀವಿ. ನೋಡಿ, ಕಾಣಿಸ್ತಿರ್ಬೋದು ನಿಮಗೆ. ಮಿಷಿನ್ ಕಟ್ಟಿಂಗ್ ತೋರಿಸ್ತೀನಿ ನೋಡಿ. ಈ ಥರ ಎಲ್ಲ ಕೈಲಿ ಕಟ್ಟಿಂಗ್ ಮಾಡ್ತಾರೆ. ನಮ್ಮೂರ ಕಡೆ ಯಾರು ಕೈಲಿ ಕಟ್ಟಿಂಗ್ ಮಾಡೋಲ್ಲ, ತುಂಬ ರೇರು ಕೈಲಿ ಕಟ್ಟಿಂಗ್ ಮಾಡೋದು. ಎಲ್ಲರೂ ಜಾಸ್ತಿ ಮಿಷಿನಲ್ಲೇ ಕಟ್ಟಿಂಗ್ ಮಾಡಿಸೋದು, ಯಾಕಂದರೆ ಬೇಗ ಆಗುತ್ತೆ ಅಂತ. ಆದರೆ ಎಷ್ಟೋ ಜನ ಹಸುಗೆ ಬೇಕು ಅಂತ ಕೈಲೇ ಕಟ್ಟಿಂಗ್ ಮಾಡ್ತಾರೆ. ಆದರೆ ನಾವು ಜಾಸ್ತಿ ಕೈಲಿ ಕಟ್ ಮಾಡಲ್ಲ, ಮಿಷಿನಲ್ಲೇ ಕಟ್ ಮಾಡಿಸ್ತೀವಿ. ಎಷ್ಟು ಬೇಕು ಅಷ್ಟು ಹುಲ್ಲು ಬಳಸ್ತೀವಿ. ಈಗ ಸದ್ಯಕ್ಕೆ ನಮ್ಮ ಹತ್ರ ಒಂದೇ ಹಸು ಇರೋದ್ರಿಂದ ಸ್ವಲ್ಪನೇ ಹುಲ್ಲಿಟ್ಕೊಂಡು ಸ್ವಲ್ಪ ಹುಲ್ಲೆಲ್ಲ ಕೊಟ್ಬಿಡ್ತೀವಿ. ನೋಡಿ, ಅದರೊಳಗಡೆ ಭತ್ತ ಬಿದ್ದಿದೆಯಾ ಏನು ಎಲ್ಲ ಚೆಕ್ ಮಾಡ್ಕೊಬೇಕು. ಎಷ್ಟೊಂದು ಸತಿ ಕಟ್ಟಿಂಗ್ ಮಾಡಿರೋದ್ರ ಒಳಗೆ ಭತ್ತದ ಗೊನೆ ಎಲ್ಲ ಬಿದ್ದೋಗ್ಬಿಡುತ್ತೆ, ಲೆಕ್ಕನೇ ಇರಲ್ಲ. ನೀವು ನೋಡ್ತಿರ್ಬೋದು, ನೋಡಿ ಕಾಣಿಸುತ್ತೆ. ನೋಡಿ, ಈ ಥರ ಹಂದಿ ಎಲ್ಲ ಸಿಕ್ಕಾಬಟ್ಟೆ ಗದ್ದೆಲೆಲ್ಲ ತುಳಿದ್ಬಿಟ್ಟಿದೆ. ರೈತ ಯಾವ ಥರ ಕಷ್ಟಪಡಬೇಕು ಅಂದರೆ ನೋಡಿ, ಎಷ್ಟೊಂದು ಜನ ಒಂದೊಂದು ಅಗ್ಲಿಗೂ ಯೋಚನೆ ಮಾಡೋ ಟೈಮ್ ಬರುತ್ತೆ. ಯಾಕಂದರೆ ಅವ್ನು ಬೆಳೆದಿರ್ತಾನಲ್ಲ, ಅದಕ್ಕೆ ಭತ್ತದ ಬೆಲೆ ಅನ್ನೋದು ಬೆಲೆ ಗೊತ್ತಿರುತ್ತೆ ರೈತನಿಗೆ. ನೋಡಿ, ನಮ್ಮ ಮನೆಯವರು ಬಿತ್ತಿರೋ ಭತ್ತ ಎಲ್ಲ ಎತ್ತಿ ಕುಯಿಸ್ತವ್ರೆ, ಎತ್ತಾಕ್ತವ್ರೆ ಒಳಗಡೆ ಗೊನೆಗಳನ್ನೆಲ್ಲ. ಗೊನೆ ಎಲ್ಲ ಬಿತ್ತು ಅಂದರೆ ಅಲ್ಲೇ ಹೋಯ್ತು ಎಷ್ಟೋ ಭತ್ತ, ಕಾಲು ಕಸ ಆಗಿಬಿಡುತ್ತೆ ಭತ್ತ. ನೋಡಿ, ಬೇಕಾದ್ರೆ ನೋಡಿ, ಭತ್ತ ಆಯಿತು, ಕಟ್ಟಿಂಗ್ ಆಯಿತು. ಸ್ವಲ್ಪ ತಾಟ ಹಾಸ್ತಾಯಿದ್ದೀವಿ ನಾವು ನಮ್ಮ ಮನೆಯವರಿಬ್ರು. ಒಂದು ಕಡೆ ಸುತ್ಕೊಳ್ಳೋಣ ಅಂತ ತೊಗೊಬಂದು ನೋಡಿ ಹಾಕ್ತಾಯಿದ್ದೀವಿ ತಾಟನ್ನ. ನೋಡಿ, ನಮ್ಮ ಮನೆ ಲಕ್ಷ್ಮಿ ಬಂದ್ಲು ಮನೆಗೆ. ಯಾವ ಲಕ್ಷ್ಮಿ ಅಂದರೆ ನೋಡಿ, ಈಗ ಬರ್ತಾಳೆ ಇವಳೇ ನಮ್ಮ ಮನೇಲಿ ಲಕ್ಷ್ಮಿ. ಕಟ್ಟಿಂಗ್ ಮಾಡ್ತವ್ರೆ ನಮ್ಮ ಮನೆ. ಇನ್ನೂ ಸ್ವಲ್ಪ ತೇವರಿಗಳೆಲ್ಲ ಕುಯ್ದು ಕೊಡಬೇಕು. ಸೈಡಲ್ಲಿ ಕೊಟ್ಟಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ನೋಡಿ, ಕುಯ್ತವ್ರೆ. ನೋಡಿ, ಮಿಷಿನ್ಗಳು ಹಿಂಗಿರುತ್ತೆ. ಒಂಚೂರು ಪ್ರಾಬ್ಲಮ್ ಆದರೆ ತುಂಬ ಕಷ್ಟ ಆಗುತ್ತೆ. ಈಗ ಸುರಿತಾರೆ ನೋಡಿ ಮಿಷಿನಲ್ಲಿ ಭತ್ತ ಸುರಿತಾ ಇದೆ ನೋಡಿ. ಇದೇ ಥರ ಮಿಷಿನಲ್ಲಿ ಎಷ್ಟೊಂದು ಜನ ಮಿಷಿನಲ್ಲಿ ಭತ್ತ ಹೆಂಗೆ ಕಟ್ಟಿಂಗ್ ಮಾಡ್ತಾರೆ ಅಂತಲೇ ಗೊತ್ತಿರಲ್ಲ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ನನ್ನ ವಿಡಿಯೋ ನೋಡ್ತಾರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ಮಧ್ಯದಲ್ಲೇ ಕಟ್ ಮಾಡಬೇಡಿ ಪ್ಲೀಸ್, ದಯವಿಟ್ಟು ನೋಡಿ. ಈ ಥರ ಭತ್ತ ಹಾಕ್ತಾಯಿದ್ರೆ ಒಂದು ಕಡೆ. ನಮ್ಮ ಭತ್ತದ ರಾಶಿ ಇನ್ನೊಂದು ಸ್ವಲ್ಪ ಇದೆ, ತೋರಿಸ್ತೀನಿ. ಇಷ್ಟೇ ಇರೋದು ನಮ್ಮ ಭತ್ತದ ರಾಶಿ. ಇದು ಸ್ವಲ್ಪ ಸಣ್ಣ ಭತ್ತ, ದಪ್ಪ ಭತ್ತ ಬೇರೆ ಕಡೆ ಹಾಕಿದ್ದೀವಿ ಸ್ವಲ್ಪ. ನೋಡಿ, ತಿರ್ಗಾ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ಟೋಟಲು ನಮ್ಮ ಜಮೀನು ಕಟ್ ಮಾಡಿದ್ದು 3-4 ಗಂಟೆ ಆಯಿತು. ದಪ್ಪ ಮಿಷಿನಲ್ಲಿ, ಸಣ್ಣ ಮಿಷಿನಲ್ಲಿ ಆಗಿಲ್ಲ. ಅಷ್ಟೊತ್ತಿಗೆ ನಮ್ಮ ಮನೆಯವ್ರ ಫ್ರೆಂಡು ಬಂದರು, ಮಾತಾಡ್ತಾ ನಿಂತಿದ್ದಾರೆ. ಸ್ವಲ್ಪ ಮನೆಗೆ ಭತ್ತ ತೊಗೊಂಡು ಹೋಗ್ಬೇಕಿತ್ತಲ್ಲ, ಹಂಗಾಗಿ ಟ್ಯಾಕ್ಟ್ರ್ ಕರೆಸಿದ್ವಿ. ಬಂದಿದ್ದಾರೆ ನೋಡಿ ಟ್ಯಾಕ್ಟ್ರವರು ಭತ್ತ ಹಾಕ್ಸೋಕ್ಕೆ. ನೋಡಿ, ಈ ಕಡೆ ಫಸ್ಟ್ ಒಬ್ರು ನಿಂತಿದ್ದಾರಲ್ಲ ಅವರೇ ಟ್ಯಾಕ್ಟ್ರು ಓಡಿಸೋರು.
ಭತ್ತದ ಮಿಷಿನ್ಗೆ ಟ್ಯಾಕ್ಟ್ರಲ್ಲಿ ಭತ್ತ ಹಾಕ್ತವ್ರೆ. ಮಿಷಿನಲ್ಲೇ ಹಾಕ್ತಾರೆ, ಏನು ತೊಂದರೆ ಇಲ್ಲ. ಎತ್ತಿ ಹಾಕಬೇಕು ಅನ್ನೋದು ಇದೇನಿಲ್ಲ, ಹಾಕ್ಕೊಡ್ತಾರೆ. ರೈತರು ಜೀವನ ಎಷ್ಟು ಕಷ್ಟ ಇರುತ್ತೆ ಅಂದರೆ, ನನ್ನ ವೀಡಿಯೋ ಪ್ರತಿ ಸತಿ ನೋಡ್ತಾಯಿದ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ಈಗ ಮನೆ ಹತ್ರ ಭತ್ತ ತಂದ್ವಿ, ಹಾಕ್ತಾಯಿದ್ದೀವಿ ಭತ್ತನ. ಒಂದು ಕಡೆ ಊಟಕ್ಕೆ ಅಂತ ತೊಗೊಂಬಂದಿದ್ದೆ ಒಂದೇ ಒಂದು ಟ್ಯಾಕ್ಟ್ರು. ಇನ್ನೊಂದು ಸ್ವಲ್ಪ ತರಬೇಕು, ಯಾಕಂದರೆ ಅಲ್ಲಿ ಭತ್ತದ ಗದ್ದೆಯಲ್ಲಿ ಇಳ್ಕೊಂಬಿಡುತ್ತೆ. ಹಂಗಾಗಿ ಒಂದೇ ಟ್ಯಾಕ್ಟ್ರು ತರೋಕ್ಕಾಗಿದ್ದು. ಎಷ್ಟೋ ಜನಕ್ಕೆ ಎತ್ತಿನ ಗಾಡಿಯಲ್ಲೇ ತರಬೇಕಾದ ಪರಿಸ್ಥಿತಿ ಇರುತ್ತೆ. ಎಷ್ಟೋ ಜನಕ್ಕೆ ಭತ್ತದ ಗದ್ದೆ ಒಳಗಡೆ ಹೋಗೋಕ್ಕೆ ಆಗಲ್ಲ, ತುಂಬ ಕಷ್ಟ ಇರುತ್ತೆ. ಎಷ್ಟೋ ಜನ ಕೂಯಿಸ್ಬಿಟ್ಟು ಅಲ್ಲೇ ಹಾಕ್ಬಿಟ್ಟು ಲಾಸ್ಟಲ್ಲಿ ತೊಗೊಬರ್ತಾರೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ. ಕಮೆಂಟ್ಸ್ ಅಂದರೆ ಕಮೆಂಟ್ ಮಾಡಿ, ಕಮೆಂಟ್ಸ್ ಅಲ್ಲ, ಕಮೆಂಟ್ ಮಾಡಿ ಪ್ಲೀಸ್. ನೋಡಿ ಭತ್ತದ ರಾಶಿ ಹಾಕಿದ್ವಿ, ಮುಗೀತು.